ವಿಷಯಕ್ಕೆ ಇವತ್ತು ಸಾಕ್ಷೀಭೂತರಾಗಿರ್ತಕ್ಕಂಥ ನಮ್ಮ ಚಿಕ್ಕಮಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷರಾದ ವಿಜಯಕುಮಾರಿ ವಿಜಯಲಕ್ಷ್ಮಿ ಅವರು ಹಾಗೂ ಅವರ ಪುತ್ರರಾದಂತಹ ವಿನಯ್ ಅವರು ಹಾಗೂ DHO ಸಾಹೇಬರು ಇನ್ನೂ ಅನೇಕ ಗಣ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಮೇ 15ನೇ ತಾರೀಕು ಒಂದು ತಪಾಸಣಾ ಶಿಬಿರವನ್ನು ಆಯೋಜಿಸಿದರು. ವಿನಯ್ ಅವರ ನೇತೃತ್ವದಲ್ಲಿ ಅವರ ತಂಡ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಅಂತಹ ಒಂದು ತಂಡ ಏನು ಶಿಬಿರವನ್ನು ಆಯೋಜಿಸುತ್ತಪ್ಪ ಅಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಯಾರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೆ ಅಂಥವುಗಳನ್ನು ತಪಾಸಣೆಗೊಳಿಸೋದ್ರ ಮೂಲಕ ಅದನ್ನು ಕಂಡು ಹಿಡಿದು ಅವರಿಗೊಂದು ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಅಂತಕ್ಕಂತಹ ಒಂದು ಕಾರ್ಯಕ್ರಮದ ಮೂಲಕ ಆ ಒಂದು ಶಿಬಿರವನ್ನು ಮೇ 15ನೇ ತಾರೀಕು ಹಮ್ಮಿಕೊಂಡಿದ್ದರು. ಆ ಶಿಬಿರದಲ್ಲಿ ಸುಮಾರು 19 ಜನ ಮಕ್ಕಳು ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲಿರ್ತಕ್ಕಂಥವರು ಕಂಡು ಬಂದಿದ್ದಾರೆ. ಹೃದಯದಲ್ಲಿ ಹೋಲಾಗಿರ್ತಕ್ಕಂಥದ್ದು, ಬೇರೆ ನಿಧಾನವಾದಂತಹ ಹೃದಯದ ಪಂಪಿಂಗು, ಆ ರೇಟ್ಸ್ ಕಮ್ಮಿ ಇರತಕ್ಕಂಥದ್ದು, ಇಂಥ ಅನೇಕ ಹಲವು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಂಡು ಹಿಡಿದು ಅವರನ್ನು ಈ ದಿನ ಅವ್ರನ್ನೆಲ್ಲರನ್ನೂ ಕೂಡ ಅವರ ಪೋಷಕರು ಮತ್ತು ಆ ಮಕ್ಕಳುಗಳನ್ನು ಕರೆಸಿ ಈ ದಿನ ಎಲ್ಲ ನೋಂದಣಿ ಮಾಡಿಕೊಂಡು ಬೆಂಗಳೂರಿನ ಜಯದೇವ ಹೃದಯದ ವೈದೇಹಿ ಹೃದಯ ಆಸ್ಪತ್ರೆಗೆ, ಹೃದಯ ತಪಾಸಣಾ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗಾಗಿ ಕಳಿಸ್ಕೊಡ್ತಾ ಇದ್ದಾರೆ. ನಿಜವಾಗಲೂ ಇದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇಂಥ ಅನೇಕ ಆರೋಗ್ಯದ ಶಿಬಿರಗಳು ನಡೀಲಿ. ಎಲ್ಲರಿಗೂ ಕೂಡ ಆರೋಗ್ಯ ಬೇಕು, ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಹಾರ ಪ್ರತಿಯೊಬ್ಬರಿಗೂ ಬೇಕು. ಆ ಕಾರಣದಿಂದ ಇವತ್ತು ರೈತ ಸಂಘವನ್ನು ಆಹ್ವಾನಿಸಿ ನಮ್ಮ ವಿಜಯಲಕ್ಷ್ಮಿ ಅವರು ನಮ್ಮ ಅಧ್ಯಕ್ಷರು ರೈತ ಸಂಘವನ್ನು ಆಹ್ವಾನಿಸಿ ತಾವುಗಳು ಬನ್ನಿ ಬೀಳ್ಕೊಡುಗೆನಲ್ಲಿ ಇರಿ, ಇಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ, ನಮ್ಗೆ ಕೂಡ ಸಂತೋಷ ಇದೆ. ಇನ್ನೂ ಹಲವು ಕಾರ್ಯಕ್ರಮಗಳನ್ನು, ಶಸ್ತ್ರಚಿಕಿತ್ಸೆಯ ಶಿಬಿರಗಳನ್ನು, ತಪಾಸಣಾ ಶಿಬಿರಗಳನ್ನು ಆಯೋಜಿಸಿ ಅಂತಕ್ಕಂತಹ ಒಂದು ಬೆಂಬಲವನ್ನು ನಮ್ಮ DHO ಸಾಹೇಬರು ಕೂಡ ನೀಡ್ತಾ ಇದ್ರು ನಮಗೆ. ಅವರೆಲ್ಲರ ಒಂದು ಸಮಕ್ಷಮದಲ್ಲಿ ಇವತ್ತು 19 ಮಕ್ಕಳ ಒಂದು ಶಸ್ತ್ರಚಿಕಿತ್ಸೆಗೆ ಇವತ್ತು ನಾವು ಬೀಳ್ಕೊಡುಗೆ ಮಾಡ್ತಾ ಇದ್ದೀವಿ, ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ ಬೆಂಗಳೂರು ವೈದೇಹಿ ಹಾಸ್ಪಿಟ್ಲಿಗೆ. ಎಲ್ರಿಗೂ ಶುಭವಾಗಲಿ, ಎಲ್ಲರ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರ ಸಮ್ಮುಖದಲ್ಲಿ, ಎಲ್ಲರ ಸಾಕ್ಷಿಯಲ್ಲಿ ನಾನು ಹೇಳ್ತಾ ಇದ್ದರೆ ಇನ್ನು ಅನೇಕ ಶಿಬಿರಗಳನ್ನು ನಡೆಸೋದಕ್ಕೆ ನಮ್ಮ ವಿನಯ್ ಅವರ ಸಹಕಾರ ಇದೆ. ಹಾಗಾಗಿ ನಾವಿನ್ನೂ ಅನೇಕ ಶಿಬಿರಗಳನ್ನು ಕಳಿಸ್ತೀವಿ. ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಉತ್ತಮ ಆರೋಗ್ಯ, ಎಲ್ಲರಿಗೂ ಉತ್ತಮ ಆಹಾರ ಬೇಕೇ ಬೇಕು ಅಂತಕ್ಕಂಥ ಸಂಕಲ್ಪ ಕೊಡೋಣ. ನೀವು ಯಶಸ್ವಿಯಾಗಿ ಹೋಗ್ಬಂದು ಮತ್ತೊಂದು ದಿವಸ ವೀಕೆಂಡ್ ನಾವು ಸೇರಿಕೊಂಡು ಅದನ್ನು ನಾವು ಸಮಾಜಕ್ಕೆ ಸಂದೇಶ ಕೊಡೋಣ. ಈ ಒಂದು ಏನು ತಪಾಸಣಾ ಶಿಬಿರದಿಂದ ಇಷ್ಟು ಜನಕ್ಕೆ ಅನುಕೂಲ ಆಗಿರೋದ್ರಿಂದ ಕೂಡ ನಾವೊಂದು ಕಾರ್ಯಕ್ರಮದ ಮೂಲಕ ಸಂದೇಶ ಕೊಡೋಣ. ಆ ಮೂಲಕ ಎಲ್ಲ ಒಂದು ಏನು ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅವರುಗಳು ಮುಂದೆ ಬಂದು ಈ ಶಿಬಿರಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನೀವೇ ಒಂದು ಮೊದಲ ಮೈಲಿಗಲ್ಲೂ ವ್ಯಕ್ತಿಗಳು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ರೈತ ಸಂಘ, ಚಿಕ್ಕಮಗಳೂರು ತಾಲೂಕು.